ಒಂದು ವರವಾದರೆ ಬಡತನ ಬದುಕನ್ನೇ ಬೆಚ್ಚಿ ಬೀಳಿಸುತ್ತದೆ. ಮನುಷ್ಯ ಹುಟ್ಟಿದ ಮೇಲೆ ಬದುಕಲು ಯಾವುದೋ ಒಂದು ಉದ್ಯೋಗವನ್ನ ಮಾಡಲೇಬೇಕು. ಯೌವನದ ದಿನಗಳಲ್ಲಿ ಆರಿಸಿಕೊಂಡ ಉದ್ಯೋಗ, ಅದರಲ್ಲಿ 2 ಕಾಸು ದುಡಿದು ಮನೆ ಮತ್ತು ಸಂಸಾರವನ್ನ ನಡೆಸಬೇಕು. ಮನುಷ್ಯನಿಗೆ ಇವೆಲ್ಲವೂ ನಿರ್ವಹಿಸಲು ಆರೋಗ್ಯವೂ ಜೊತೆಯಾಗಿರಬೇಕು. ಈ ಚಿತ್ರದಲ್ಲಿ ಕಾಣುತ್ತಿರುವ ಕಣ್ಣಪ್ಪ ಎನ್ನುವ ವಿದ್ಯುತ್ ಕಾಮಗಾರಿ ಮಾಡುತ್ತಿದ್ರು. ಈ ಉದ್ಯೋಗದಲ್ಲಿ ಜೀವನ ನಡೆಸುತ್ತಿದ್ರು. ಆದ್ರೆ ವಿಧಿ ಆಟವೇ ಬೇರೆ ಇತ್ತು. ಕೈ ಹಿಡಿದ ಮಡದಿ ಮಧ್ಯದಲ್ಲಿ ಮಸಣ ಸೇರಿದರೆ ಹುಟ್ಟಿದ 2 ಮಕ್ಕಳು ದುಡಿಯಬೇಕಾದ ವಯಸ್ಸಿನಲ್ಲಿ ದೈವಾಧೀನರಾದರು. ಬಡತನದ ಮನೆಯಲ್ಲಿ ಮಗಳು ಮತ್ತು ಮೊಮ್ಮಕ್ಕಳ ಜೊತೆ ದಿನಗಳು ಕಳೆಯಬೇಕಾದ ಕಣ್ಣಪ್ಪನವರು 2 ಕಿಡ್ನಿಗಳು ವೈಫಲ್ಯವಾಗಿ ಬದುಕಿನ ಬಂಡಿ ತುತ್ತಿನ ಚೀಲ ತುಂಬಿಸುವುದು ತುಂಬಾ ಕಷ್ಟಕರವಾಗಿದೆ. ಕಣ್ಣಪ್ಪನವರಿಗೆ ಆರ್ಥಿಕ ಸಹಾಯ ಅತಿ ಅವಶ್ಯಕವಾಗಿರುವುದರಿಂದ ಮಹಾದಾನಿಗಳಾದ ತಾವು ದಯವನ್ನ ತೋರಿಸಿ ಆರ್ಥಿಕ ಸಹಾಯಕ್ಕೆ ಮುಂದಾಗಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ಗೋಲ್ಡನ್ ಹ್ಯಾಂಡ್ ಸೇವಾ ಫೌಂಡೇಶನ್ ಸಂಸ್ಥಾಪಕರಾದ ಜಾನ್ ಬೆನಾಡಿಕ್ ಅವರು ಮತ್ತು ತಂಡ ಕಣ್ಣಪ್ಪರವರನ್ನ ಭೇಟಿ ಮಾಡಿ ಕೈಲಾದಷ್ಟು ಸಹಾಯವನ್ನ ಸಹ ಮಾಡಿದ್ದಾರೆ. ಸಹಾಯ ಮಾಡಲು ಬಯಸುವವರು ಪರದೆಯ ಮೇಲೆ ಕಾಣುತ್ತಿರುವ ಗೂಗಲ್ ಪೇ, ಫೋನ್ ಪೇ ಸಂಖ್ಯೆ 9611599023 9611599023ಗೆ ತಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯ ಮಾಡುವುದರಿಂದ ಒಂದು ಬಡ ಕುಟುಂಬಕ್ಕೆ ಆಸರೆ ಆಗಬಹುದಾಗಿದೆ. ನಮಸ್ಕಾರ. ಎಲ್ಲ ವಿದ್ಯುತ್ ಗುತ್ತಿಗೆದಾರರಿಗೆ ಒಂದು ಚಿಕ್ಕ ಮನವಿ. ಇವರು ಕಣ್ಣಪ್ಪ ಅಂತ ನಮ್ಮ ಹತ್ರ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ ಕೆಲಸಗಳೆಲ್ಲ ಮಾಡ್ತಾಯಿದ್ರು. ಅವ್ರಿಗೀಗ ಆರೋಗ್ಯ ತುಂಬ ಹದಗೆಟ್ಟು ಹೋಗ್ಬಿಟ್ಟಿದೆ. ಅಂದರೆ 2 ಕಿಡ್ನಿನೂ ಹೋಗಿದೆ. ಸೊ ದಯವಿಟ್ಟು ಯಾರು ಇವರು ಕೆಲಸ ಮಾಡಿದರೆ, ಇದೇನು ಯಾರಿಗೂ ಫೋರ್ಸ್ ಏನಿಲ್ಲ, ನಿಮಗೆ ಮನಸ್ಸಿಗೆ ಏನು ಬರ್ತದೋ ಅದನ್ನ ಒಂಚೂರು ದಯವಿಟ್ಟು ಸಹಾಯ ಮಾಡಿ ಅಂತ ನಮ್ಮ ಈ ಮೂಲಕ ನಿಮ್ಮನ್ನು ನಮಸ್ಕಾರ. ಕಣ್ಣಪ್ಪ ಅಂತವರು ತುಂಬ ಹಿರಿಯ ಜೀವಿ, ತುಂಬ ಕಷ್ಟಪಡ್ತಾ ಇದ್ರು. ನಮ್ಮ ಕೆಲಸಗಳೆಲ್ಲ ಗುತ್ತಿಗೆದಾರರಿಗೆಲ್ಲ ತುಂಬ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ತಾವುಗಳು ಯಾರಾದರೂ ಗೊತ್ತಿರೋರು, ವೃತ್ತಿ ಬಾಂಧವರು ತಮಗೆ ಇವರಿಗೆ ಸಹಾಯ ಮಾಡಿ ಇವರ ಆರೋಗ್ಯಕ್ಕೆ ಸ್ವಲ್ಪ ಚೇತನ ಬರಲಿ ಅಂತಂದು ಎಲ್ಲರೂ ತಾವು ನಮ್ಮ ಕಡೆಯಿಂದ, ನಮ್ಮ ಗುತ್ತಿಗೆದಾರರ ಕಡೆಯಿಂದ ನಿಮಗೆ ಬೇಡ್ಕೊಳ್ತಾ ಇದ್ದೀವಿ. ಯಾರಾದರೂ ನಿಮಗೆ ಸುತ್ತಮುತ್ತ ಯಾರು ಗೊತ್ತಿರೋ ಇದ್ರೆ ಸಹಾಯ ಮಾಡಿ, ತುಂಬ ಕಷ್ಟದಲ್ಲಿದ್ದಾರೆ ಅಂಥೇಳಿ ನಮಸ್ಕಾರ. ನಮಸ್ತೆ ಸ್ನೇಹಿತರೆ. ಕಣ್ಣಪ್ಪ ಅಂತ ಇವರು ಪಾಪ ಭಾಳ ಕೆಲಸ ಮಾಡಿದ್ದಾರೆ. ನಮ್ಮ ವಿದ್ಯುತ್ ONM ಆಗಲಿ, ನಮ್ಮದು ಕಂಬ ಶಿಫ್ಟಿಂಗ್ ಆಗಲಿ, ಟ್ರಾನ್ಸ್ಫಾರ್ಮರ್ದಾಗಲಿ ಭಾಳ ರೀಸನಬಲ್ ಮಾಡವ್ರೆ. ಪಾಪ ಕರ್ತ ಫುಲ್ಲು ಅಂದರೆ ರೀಸನಬಲ್ ಅಂತ ತುಂಬ ರೀಸನಬಲು. ಪಾಪ ಇವಾಗ ಆರೋಗ್ಯ ಸರಿ ಇಲ್ಲ. ಈಗ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಹೆಲ್ಪ್ ಮಾಡ್ರಿ ಪಾಪ ಅವ್ರಿಗೆ. ಇವಾಗ ಅವ್ರಿಗೆ ಏನಂದ್ರೆ ಈಗ ಹೆಲ್ಪ್ ಮಾಡ್ರೆ ಅವ್ರು ಇವಾಗ ಒಂದು 6 ತಿಂಗಳು ಬದುಕೋರು, ಇನ್ನೂ ಒಂದು 6 ತಿಂಗಳು ಬದುಕ್ತಾರೆ ಪಾಪ. ತುಂಬಾ ಈಗೇನಂದ್ರೆ ಸಹಾಯ ಮಾಡ್ಬೇಕು ಅವ್ರಿಗೆ. ಪಾಪ ನಮ್ಮ ಗುತ್ತಿಗೆದಾರ ಬಾರಿ ಮಾಡಿದ್ದಾರೆ, ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ಅನಾರೋಗ್ಯದ ಪರಿಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಅವ್ರ ಕೈಯಲ್ಲಾದಷ್ಟು ಸಹಕಾರ ಮಾಡಿದ್ರೆ ನಮಗೆ ಕೊಡ್ತೀವಿ ಸರ್. ಮಾಡಿದ್ದೀವಿ, ಕಂಬದ ಕೆಲಸ, ಮಣ್ಣು ಕೆಲಸ ಎಲ್ಲ ಮಾಡಿದ್ದೀವಿ. ಈಗ ಆಗಲ್ಲ, ನಮ್ಮ ಕೈಯಲ್ಲಿ ಕುತ್ಕೊಂಡಿದ್ದೀವಿ. ಆದಷ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡು